ಪ್ರಶಾಂತ್ ಮತ್ತು ನಿಶಾ ತಮ್ಮ ಕಾರುಗಳಲ್ಲಿ ದೆಹಲಿಯಿಂದ ಕಾನ್ಪುರಕ್ಕೆ ಪ್ರಯಾಣಿಸಬೇಕಾಗಿತ್ತು. ಪ್ರಶಾಂತ್ ಗಂಟೆಗೆ 117 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದರೆ ನಿಶಾ ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದಾಳೆ. ಪ್ರಶಾಂತ್ ಕಾನ್ಪುರ ತಲುಪಲು 16 ಗಂಟೆಗಳನ್ನು ತೆಗೆದುಕೊಂಡರೆ ನಿಶಾ ಕಾನ್ಪುರ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾಳೆ ಅಂತ ಕೇಳಿರಿ. ನೋಡ್ರಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಅಂದ್ರೆ ಡಿಸ್ಟೆನ್ಸ್ ಎಷ್ಟಾಗತ್ತೆ ಇಲ್ಲಿ ಪ್ರಶಾಂತ್ ಎಷ್ಟು ಸ್ಪೀಡ್ನಾಗ ಹೊಂಟ 117 ಕಿಲೋಮೀಟರ್ ಟೈಮ್ ಎಷ್ಟು ಅಂತ ನಾವು 16 ಅವರ್ ಅಂತ ನಂಗೆ ಆರದ. ಇಲ್ಲಿ ನಮ್ಗೆ ಯಾರು ಕೇಳ್ಯಾರ, ಇಲ್ಲಿ ನಿಶಾ ತೆಗೆದುಕೊಳ್ಳೋ ಟೈಮ್ ಎಷ್ಟು ಅಂತ ಕೇಳ್ಯಾರ. ಡಿಸ್ಟೆನ್ಸ್ ಎಷ್ಟೈತಿ 117 ಇಂಟು 16 ಡಿವೈಡ್ ಬೈ ಅವ್ರ ಸ್ಪೀಡ್ 48 ಕಿಲೋಮೀಟರ್ ಐತಿ. 16 ಒಂದ್ಲೆ 16 ಮೂರ್ಲೆ 48, 3 ಮೂರ್ಲೆ 9, 3 9 27 ಅಂದ್ರೆ 39 ಅವರ್ ತೊಗೊಂತಾರೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಿ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ವಾರ್ಷಿಕ 5% ಚಕ್ರ ಬಡ್ಡಿಯ ದರದಲ್ಲಿ 2ನೇ ವರ್ಷದಲ್ಲಿ ಗಳಿಸಿದ ಬಡ್ಡಿ 2352 ರೂಪಾಯಿ ಆಗೈತಿ. ಆ ಅಸಲು ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, 1ನೇ ವರ್ಷ ರೇಟ್ ಎಷ್ಟಿರ್ತದೆ 5% ಇರ್ತೈತಿ. 2ನೇ ವರ್ಷಕ್ಕೆ ಎಷ್ಟಾಗತ್ತೆ ಇದು 5 + 5 ಇಂಟು 5 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ 10.25 2 ವರ್ಷದ ರೇಟ್ ಆಗುತ್ತೆ. 1 ವರ್ಷಕ್ಕೆ 5% ಐತಿ ಅಂದ್ರೆ 2ನೇ ವರ್ಷಕ್ಕೆ ಎಷ್ಟಾಗಿರ್ತೈತಿ ರೇಟ್ ಅಷ್ಟ 5.25 ಅಷ್ಟಾಗಿರ್ತೈತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 2352 ಕೊಟ್ಟನ. ಅಂದ್ರೆ ಇಂಟು ಎಷ್ಟಾಗತ್ತೆ ಇಲ್ಲಿ 448 ಆಗುತ್ತೆ. ರೇಟ್ ಪ್ರಿನ್ಸಿಪಲ್ ಯಾವಾಗಲೂ 100% ಇರ್ತೈತಿ. ಅಂದ್ರೆ 100 ಇಂಟು 448 ಮಾಡಿದ್ರೆ 44,800 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತ್ರಿಕೋಣದ ಭಾಗಗಳು 82 ಸೆಂಟಿಮೀಟರ್, 18 ಸೆಂಟಿಮೀಟರ್ ಮತ್ತು 80 ಸೆಂಟಿಮೀಟರ್ ಆಗ್ಯಾವು. ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ವಿಸ್ತೀರ್ಣ ಈಜ್ಕೊಲ್ಟಿ ಏನಾಗುತ್ತೆ 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ಇಲ್ಲಿ ನೋಡ್ರಿ 1/2 ಬೇಸ್ ಎಷ್ಟಾಗತ್ತೆ ಇಲ್ಲಿ 18 ಆಗುತ್ತೆ. ಹೈಟ್ 82 ಆಗುತ್ತೆ. 2 1 2 9 18. ಇದು ಎಷ್ಟಾಗತ್ತೆ ಏರಿಯಾ ಇಲ್ಲಿ 720 ಆಗುತ್ತೆ. ಸಾರಿ, ಇದು 80 ಕೊಟ್ಟರ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ಫಾರ್ಮುಲಾ ಮೆಥಡ್ ನೋಡ್ರಿ, ಏರಿಯಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಆಗುತ್ತೆ. ABC ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 82 18 80 ಆಗುತ್ತೆ. ಇಲ್ಲಿ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸೆಮಿ ಪಿರಿಮೀಟರ್ ಆಗುತ್ತೆ. A + B + C ಡಿವೈಡ್ ಬೈ 2 ಮಾಡಿದ್ವಿ ಅಂದ್ರೆ ಎಸ್ ವ್ಯಾಲ್ಯೂ ಬರ್ತೈತಿ. 65 65% 15 1/5 ಭಾಗಕ್ಕಿಂತ ಎಷ್ಟು ಹೆಚ್ಚಾಗೈತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ 65 ಇಂಟು 65 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ 42.25 ಆಕತಿ. 15ರದ 1/5 ಭಾಗ ಅಂದ್ರೆ ಎಷ್ಟಾಗುತ್ತೆ 3 ಆಗುತ್ತೆ. ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ 39.25 ಜಾಸ್ತಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಜಯ ಒಂದು ನಿರ್ದಿಷ್ಟ ಕೆಲಸವನ್ನು 30 ದಿನಗಳಲ್ಲಿ ಮಾಡಬಲ್ಲಳು. ಅಂದ್ರೆ ಜಯ ಎಷ್ಟು ಅಂತ ಇಲ್ಲಿ ಟೈಮು 30 ದಿನ. ಜಯ ಮತ್ತು ಸುಷ್ಮಾ ಸೇರಿ ಅದೇ ಕೆಲಸನ ಒಟ್ಟಾಗಿ 21 ದಿನದ ಮಾಡ್ತಾರೆ. ಅಂದ್ರೆ ಜಯ ಮತ್ತು ಸುಷ್ಮಾ ಸೇರಿ ಎಷ್ಟು ದಿನ 21 ದಿನ ಮಾಡ್ತಾರೆ. ಮತ್ತು ಜಯ ಸುಷ್ಮಾ ಮತ್ತು ಹೀನಾ ಅದೇ ಕೆಲಸವನ್ನು ಒಟ್ಟಾಗಿ 14 ದಿನಗಳಲ್ಲಿ ಮಾಡಬಲ್ಲರು. ಜಯ ಸುಷ್ಮಾ ಮತ್ತು ಹೀನಾ ಸೇರಿ ಎಷ್ಟು ದಿನದ ಮಾಡ್ತಾರೆ ಇವ್ರು ಇಲ್ಲಿ ಉಷ್ಟ್ರು ಸೇರಿ 14 ದಿನದ ಮಾಡ್ತಾರೆ. ಹಾಗಾದ್ರೆ ಜಯ ಮತ್ತು ಹೀನಾ ಒಟ್ಟಾಗಿ ಅದೇ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳಿರಿ. ನೋಡಿ, ಟೋಟಲ್ ವರ್ಕ್ ಎಷ್ಟಾಗುತ್ತೆ ಇಲ್ಲಿ LCM 210 ಆಗುತ್ತೆ. 37 21 10 14 15 ಆಗುತ್ತೆ. ನೋಡ್ರಿ, ಇಲ್ಲಿ ಜಯ ಮತ್ತು ಸುಷ್ಮಾ ಶೇರ್ ಎಷ್ಟೈತಿ 10 ಐತಿ. ಹಂಗಾರೆ ಇಲ್ಲಿ ಹೀನಾ ಅಂದ್ ಎಷ್ಟಾಗೈತಿ ಇದ್ರಾಗ 5 ಎಫಿಷಿಯನ್ಸಿ ಆಗತ್ತೆ. ಜಯನ್ ಎಫಿಷಿಯನ್ಸಿ ಎಷ್ಟೈತಿ 7 ಐತಿ. ಇವರಿಬ್ರು ತೆಗೆದುಕೊಳ್ಳೋ ಸಮಯ ಎಷ್ಟಾಗತ್ತೆ ಇಲ್ಲಿ 210 ಡಿವೈಡ್ ಬೈ 5 + 7 12 ಆಕತಿ. 7 3 7 ಸಾರಿ 3 7 3 4 ಆಗುತ್ತೆ. ಅಂದ್ರೆ 2 35 2 2 35 ಡಿವೈಡ್ ಬೈ 2 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಿಗದಿತ ಬೆಲೆಯು 5,000 ಆಗಿದ್ದು ಅದರ ಮೇಲೆ ಸತತವಾಗಿ 10% ಮತ್ತು 5% ರಿಯಾಯಿತಿಗಳನ್ನು ನೀಡಲಾಗುತ್ತೆ. ಹಾಗಾದರೆ ಆ ವಸ್ತುವಿನ ಅಂತಿಮ ಮಾರಾಟ ಬೆಲೆ ಕಂಡುಹಿಡಿದು ಅಂತ ಕೇಳ್ಯಾರ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 5,000 ಮೇಲೆ ಒಂದು 10% ಅಂದ್ರೆ ಎಷ್ಟಾಗುತ್ತೆ 9 ಡಿವೈಡ್ ಬೈ 10 ಆಗುತ್ತೆ. ಇನ್ನೊಂದು 5% ಅಂದ್ರೆ ಎಷ್ಟಾಗುತ್ತೆ ಅದು 5% ಫ್ರಾಕ್ಷನ್ ಏನಾಗುತ್ತೆ 1/20 ಆಗುತ್ತೆ. ಡಿಸ್ಕೌಂಟ್ ಕೊಟ್ಟನ ಅಂದ್ರೆ 19 ಡಿವೈಡ್ ಬೈ 20 ಆಗುತ್ತೆ. 2 0 ಕ್ಯಾನ್ಸಲ್ ಆಗುತ್ತೆ. 2 1 2 25 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಎಷ್ಟು ಬರುತ್ತೆ ನಮ್ಗೆ 4,275 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಂ ಮತ್ತು ಎನ್ ಸೇರಿ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ. ಎನ್ ಗಿಂತ ಎಂ 46,000 ಹೆಚ್ಚಿನ ಹಣವನ್ನು 3 ತಿಂಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ ಮತ್ತು ಎನ್ 4 ತಿಂಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ. ನೋಡ್ರಿ, ಇಲ್ಲಿ ಎಂ ಮತ್ತು ಎನ್ ಎಕ್ಸ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಎಂ ಎನ್ಗಿನ ಎಷ್ಟು 46,000 ಜಾಸ್ತಿ ಹೂಡಿಕೆ ಮಾಡ್ತಾನೆ. ಇವನ್ ಟೈಮ್ ಎಷ್ಟು ಕೊಟ್ರ 3 ಕೊಟ್ರ, ಎನ್ ಟೈಮ್ ಎಷ್ಟು ಕೊಟ್ರ 4 ಕೊಟ್ರ. ಆಮೇಲೆ ನೋಡ್ರಿ, ಒಟ್ಟು 1,359 ಲಾಭದಲ್ಲಿ ಎಂ ನ ಪಾಲು ಎನ್ ಗಿಂತ 453 ಹೆಚ್ಚಿದ್ರೆ ಎಂ ಹೂಡಿಕೆ ಮಾಡಿದ ಬಂಡವಾಳ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಎನ್ ಲಾಭ ಎಕ್ಸ್ ಆಗಿದ್ರ ಇಲ್ಲಿ ಎಮ್ ನ ಲಾಭ ಎಷ್ಟಾಗುತ್ತೆ ಎಕ್ಸ್ ಪ್ಲಸ್ 453 ಆಗುತ್ತೆ. ಈಜುಕೊಟ್ಟು ಟೋಟಲ್ ಪ್ರಾಫಿಟ್ ಎಷ್ಟೈತಿ 1,359 ಆಗುತ್ತೆ. 2x ಈಜುಕೊಟ್ಟು 453 ಮೈನಸ್ ಆದ್ರೆ ಉಳಿದಿದ್ದು ಎಷ್ಟಾಗ ಉಳಿತೈತಿ ಇಲ್ಲಿ ಉಳಿದಿದ್ದು 906 ಆಕತಿ. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ 403 ಆಗತ್ತೆ. ಸಾರಿ 453 ಆಗುತ್ತೆ.
ಇಲ್ಲಿ ಎಕ್ಸ್ ವ್ಯಾಲ್ಯೂ 453 ಆತಂದ್ರೆ ಎನ್ನಿಂದ 453 ಆದ್ರೆ ಎಮ್ಮಿಂದ ಎಷ್ಟಾಗುತ್ತೆ 906 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ 46,000 ಇಂಟು 3 ಡಿವೈಡೆಡ್ ಬೈ ಎಕ್ಸ್ ಇಂಟು 4 ಈಸ್ ಈಕ್ವಲ್ ಟು 906 ಡಿವೈಡೆಡ್ ಬೈ 453 ಆಗುತ್ತೆ. 453 ಒಂದೇ 453 ಎರಡೇ ಆಗುತ್ತೆ. ಇದೇನಾಗುತ್ತೆ 3x ಪ್ಲಸ್ 46,000 ಇಂಟು 3 ಈಸ್ ಈಕ್ವಲ್ ಟು 8x ಆಗುತ್ತೆ. ಇದು ಆ ಸೈಡ್ ಹೋದ್ರೆ ಏನಾಗ ಉಳಿತೈತಿ 5x ಈಸ್ ಈಕ್ವಲ್ ಟು 46,000 ಇಂಟು 3 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತೆ ನಮಗೆ ಎಕ್ಸ್ ವ್ಯಾಲ್ಯೂ ಇಲ್ಲಿ 27,600 ರೂಪಾಯಿ ಆಗುತ್ತೆ. ನಮಗೆ ಯಾರು ಕೇಳ್ಯಾರಲ್ಲಿ ಎಮ್ಮಿಂದ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೇಳ್ಯಾರ. ಎಮ್ಮಿಂದ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ 27,600 ಪ್ಲಸ್ 46,000 ಜಾಸ್ತಿ ಇನ್ವೆಸ್ಟ್ ಮಾಡೋಣ ಅಂದ್ರೆ ಟೋಟಲ್ ಒಂದು 73,600 ರೂಪಾಯಿ ಎಮ್ಮಿಂದ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 24 ಮತ್ತು 150 ನಡುವಿನ ಮಧ್ಯಾನುಪಾತವನ್ನು ಕಂಡುಹಿಡಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಮೀನ್ ಪ್ರಪೋರ್ಷನಲ್ ಏನಿರ್ತೈತಿ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಗಿರ್ತೈತಿ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 24 ಇಂಟು 150 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ಇದು ಸ್ಕ್ವೇರ್ ರೂಟ್ ಆಫ್ 3,600 ಆಕತಿ. ಇದು ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಗತ್ತೆ 60 ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೈಲು ಎ ಬೆಳಗ್ಗೆ 8:25ಕ್ಕೆ 30 ಎಂ ನಿಲ್ದಾಣದಿಂದ ಹೊರಟು ಅದೇ ದಿನ ಮಧ್ಯಾಹ್ನ 3:25ಕ್ಕೆ ಎನ್ ನಿಲ್ದಾಣವನ್ನು ತಲುಪುತ್ತೆ. ರೈಲು ಬಿ ಬೆಳಗ್ಗೆ 10:25 ಎನ್ ನಿಲ್ದಾಣದಿಂದ ಹೊರಟು ಅದೇ ದಿನ ಮಧ್ಯಾಹ್ನ 3:25ಕ್ಕೆ ಎಂ ನಿಲ್ದಾಣವನ್ನು ತಲುಪುತ್ತೆ. ಹಾಗಾದ್ರೆ ರೈಲು ಎ ಮತ್ತು ಬಿ ಯಾವ ಸಮಯದಲ್ಲಿ ಪರಸ್ಪರ ಭೇಟಿ ಹಾಕೋ ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಎಮ್ ಇಲ್ಲಿ ಮತ್ತು ರೈಲ್ವೆ ಸ್ಟೇಷನ್ ಎನ್ ಐತಿ. ಈ ನೋಡ್ರಿ ಇದು ಎಷ್ಟು ಗಂಟೆಗೆ ಬಿಡ್ತೈತಿ ಇಲ್ಲಿ ಒಂದು 8:25 ಬೆಳಿಗ್ಗೆ ಬಿಡ್ತೈತಿ, ಇನ್ನೊಂದು 10:25 ಒಂದು ಬಿಡ್ತೈತಿ. ಆದ್ರೆ ಇವೆರಡು ತಲುಪೋ ಟೈಮ್ ಏನೈತಿ ಸೇಮ್ ಐತಿ. ಎಷ್ಟೈತಿ 3:25 ಐತಿ. ಆಮೇಲೆ ನೋಡ್ರಿ ಇದು ಎಷ್ಟು ಟೈಮ್ ತೊಗೊಳುತ್ತೆ ತಲುಪಕ ಏಲಿದ್ದ ಹೊಂಟಿಟ್ಟ ಇದು ತಲುಪಕ್ ಟೋಟಲ್ 7 ಅವರ್ ತೊಗೊಳುತ್ತೆ. ಇದ್ರ ಟೋಟಲ್ ತಲುಪಕ್ಕೆ ಎಷ್ಟು ಅವರ್ ತೊಗೊಳುತ್ತೆ 5 ಅವರ್ ತೊಗೊಳುತ್ತೆ. ಅಂದ್ರೆ ಇಲ್ಲಿ ಟೈಮ್ ಕುರಿದು ಎಷ್ಟಾಗತ್ತೆ ಎ ಮತ್ತು ಬಿ ಟ್ರೈನಿಂದ ಇವ್ರದ್ದು 7 ಆದ್ರೆ ಇದ್ರದ್ದು 5 ಆಕತಿ. 7 ಮತ್ತು 5 LCM 35 ಆದ್ರೆ ಇದು ಟೋಟಲ್ ಡಿಸ್ಟೆನ್ಸ್ ಆಕತಿ. ಇಲ್ಲಿ ಸ್ಪೀಡ್ ಏನಾಕತಿ 7 5 35 5 7 35 ಸ್ಪೀಡ್ ರೇಷಿಯೋ ಏನು ಬಂತು 5:7 ಬಂತು. ನೋಡ್ರಿ ಟ್ರೈನ್ ಎ ಎಷ್ಟು 5 ಗಂಟೆ ಒಳಗೆ 5 ಸ್ಪೀಡ್ನೊಳಗೆ 2 ಅವರ್ ಜಲ್ದಿ ಬಿಟ್ಟೈತಿ. ಅಂದ್ರೆ 8:25 ಇದು ಬಿಟ್ರೆ 10:25 ಇದು ಬಿಟ್ಟೈತಿ. ಅಂದ್ರೆ 2 ಅವರ್ನಿಗೆ ಎಷ್ಟು ಹೋಗಿರ್ತೈತಿ ಅದು 10 ಕಿಲೋಮೀಟರ್ ಹೋಗಿರ್ತೈತಿ. ಉಳಿದಿದ್ದ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟಾಗೈತಿ ಇಲ್ಲಿ 35ರಾಗ -10 ಆದ್ರೆ 25 ಕಿಲೋಮೀಟರ್ ಉಳಿದಿರ್ತೈತಿ. ಈ 25 ಕಿಲೋಮೀಟರ್ ನೀನು 2 ಟ್ರೈನ್ ಕವರ್ ಮಾಡ್ತಾವ. ಹಂಗಾರೆ ಟೈಮ್ ಎಷ್ಟು ಅನ್ನುತ್ತೆ 25 ಡಿವೈಡ್ ಬೈ 2 ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ ಅಂದ್ರೆ ಅವ್ರ ಸ್ಪೀಡ್ ಕೂಡಿಸ್ಬೇಕು. 5 + 7 ಆಗುತ್ತೆ 25 ಡಿವೈಡ್ ಬೈ 12 ಆಗುತ್ತೆ. ಇದು 2 ಗಂಟೆ 1/12 ಆಗುತ್ತೆ. ಇದು ಇಂಟು 60 ಮಾಡಿದ್ವಿ ಅಂದ್ರೆ 2 ಗಂಟೆ 2 ಅವರ್ 5 ನಿಮಿಷ ತೊಗೊಳುತ್ತೆ. ಹಂಗಾರೆ ಇದು ಮೀಟ್ ಆಗೋ ಟೈಮ್ ಏನಾಗುತ್ತೆ ಟೈಮ್ ಆಗೋರು ಮೀಟ್ ಈಜು ಕೊಟ್ಟು ಇದು 10:25 ಪ್ಲಸ್ 2 ಅವರ್ 5 ನಿಮಿಷ ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ಇದು 12:30 ಮಧ್ಯಾಹ್ನ 2 ಮೀಟ್ ಹಾಕವು. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20 ಪುಸ್ತಕಗಳ ಮಾರಾಟ ಬೆಲೆಯು 5 ಪುಸ್ತಕಗಳ ಕೊಳ್ಳುವ ಬೆಲೆಗೆ ಸಮಾನಾಗಿದ್ದರೆ ಅಂದ್ರೆ 20 ಸೆಲ್ಲಿಂಗ್ ಪ್ರೈಸ್ ಕೊಟ್ಟು 5 ವಸ್ತುಗಳದ್ದು ಕಾಸ್ಟ್ ಪ್ರೈಸ್ ಐತಿ. ಲಾಭ ಅಥವಾ ನಷ್ಟ ಶೇಕಡಾವಾರು ಪ್ರಮಾಣ ಕಂಡಿಡ್ರಿ ಅಂತ ಕೇಳಿದ್ರೆ ನೋಡಿ ಸೆಲ್ಲಿಂಗ್ ಪ್ರೈಸ್ ಡಿವೈಡ್ ಕಾಸ್ಟ್ ಪ್ರೈಸ್ ಏನಾಗುತ್ತೆ 5 ಡಿವೈಡ್ ಬೈ 20 ಆಗುತ್ತೆ. ಇಲ್ಲಿ ಲಾಸ್ ಎಷ್ಟಾಗುತ್ತೆ 15 ಆಗುತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು 15 ಡಿವೈಡ್ ಬೈ 20 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 21 25 75% ಏನಾಗುತ್ತೆ ಇದು ಲಾಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಕೆಲಸವನ್ನು 12 ದಿನಗಳಲ್ಲಿ ಮಾಡಬಲ್ಲನು. ಎ ಎಷ್ಟು ದಿನ ಇಲ್ಲಿ 12 ದಿನ ಮತ್ತು ಬಿ ಅದೇ ಕೆಲಸವನ್ನು 18 ದಿನಗಳಲ್ಲಿ ಮಾಡಬಲ್ಲನು. ಬಿ ಎಷ್ಟು 18 ದಿನ. LCM ಎಷ್ಟಾಗತ್ತೆ ಇಲ್ಲಿ 36 ಆಕತಿ. ಅವ್ರಿಬ್ರು ಸೇರಿ 4 ದಿನಗಳ ಕಾಲ ಆ ಕೆಲಸವನ್ನು ಮಾಡಿದ್ರೆ ಇನ್ನು ಎಷ್ಟು ಭಾಗದ ಕೆಲಸ ಬಾಕಿ ಉಳಿತೈತಿ ಅಂತ ಕೇಳಿದ್ರೆ 12 3 18 2 ಆಕತಿ. 3 + 2 ಇಂಟು ಎಷ್ಟು ದಿನ ಮಾಡ್ತಾರೆ 4 ದಿನ ಮಾಡ್ತಾರೆ. ಅಂದ್ರೆ 20 ವರ್ಕ್ನ 4 ದಿನದಾಗ ಕಂಪ್ಲೀಟ್ ಮಾಡ್ತಾರೆ. ಉಳಿದಿದ್ದ ವರ್ಕ್ ಎಷ್ಟು ಇಲ್ಲಿ 36 - 23 16 ವರ್ಕ್ ಏನು ಇರ್ತೈತಿ ಉಳಿದಿರ್ತೈತಿ. ಫ್ರಾಕ್ಷನ್ ಏನಾಗುತ್ತೆ ಅಂತ ಕೇಳಿದ್ರೆ ಫ್ರಾಕ್ಷನ್ ಈಸ್ ಈಕ್ವಲ್ ಟು 16 ಡಿವೈಡ್ ಬೈ 36 ಆಗುತ್ತೆ. 4 4 16 4 9 36 4/9 ರೇಷಿಯೋ ಉಳಿತೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 3,500ಕ್ಕೆ ಸೈಕಲ್ ಖರೀದಿಸಿ ಅದರ ಮೇಲೆ 20% ರಿಯಾಯಿತಿ ನೀಡಿ ಮಾರಾಟ ಮಾಡ್ತಾನೆ. ಈ ವ್ಯವಹಾರದಲ್ಲಿ ಅವನಿಗೆ ಲಾಭ ಅಥವಾ ನಷ್ಟ ಯಾವುದೂ ಆಗದಿದ್ದರೆ ಆ ಸೈಕಲ್ನ ಮೇಲೆ ನಮೂದಿಸಲಾದ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡ್ರಿ ಕಾಸ್ಟ್ ಪ್ರೈಸ್ ಇದ್ರದ್ದು ಎಷ್ಟೈತಿ ಇಲ್ಲಿ ಸೈಕಲ್ 3,500 ಐತಿ. ಇಲ್ಲಿ ಯಾವುದು ಲಾಸ್ನು ಆಗಿಲ್ಲ ಪ್ರಾಫಿಟ್ನು ಆಗಿಲ್ಲ. ಅಂದ್ರೆ ಲಾಸ್ನು ಆಗಿಲ್ಲ ಮತ್ತು ಪ್ರಾಫಿಟ್ನು ಆಗಿಲ್ಲ. ಅಂದ್ರೆ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 3,500 ಆಕತಿ. ನೋಡ್ರಿ 20% ಡಿಸ್ಕೌಂಟ್ ಕೊಟ್ಟನಂದ್ರೆ ಮಾರ್ಕ್ ಪ್ರೈಸ್ ಇದ್ದ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ 20% ಫ್ರಾಕ್ಷನ್ ಏನು 1/5 ಆಗುತ್ತೆ. ಡಿಸ್ಕೌಂಟ್ ಕೊಟ್ಟನಂದ್ರೆ 5ರಿಂದ 4 ಆಗುತ್ತೆ. ಈ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರೆ ಇಲ್ಲಿ ಎಷ್ಟು 3,500 ಅಂದ್ರೆ ಇಂಟು ಎಷ್ಟಾಗತ್ತೆ ಇಲ್ಲಿ 875 ಆಗತ್ತೆ. ಮಾರ್ಕ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಇಂಟು 875 ಮಾಡಿದ್ರೆ 4,375 ರೂಪಾಯಿ ಏನಾಗುತ್ತೆ ಇದ್ರದ್ದು ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
12 ಸೆಂಟಿಮೀಟರ್ ಪಾದ ಮತ್ತು 8 ಸೆಂಟಿಮೀಟರ್ ಎತ್ತರ ತ್ರಿಕೋನದ ವಿಸ್ತೀರ್ಣ ಕಂಡಿಡಿ ಅಂತ ಕೇಳ್ಯಾರ. ಏರಿಯಾ ಈಜು ಕೊಟ್ಟು 1/2 ಬೇಸ್ ಇಂಟು ಹೈಟ್ ಆಗುತ್ತೆ. 1/2 ಬೇಸ್ 12 ಇಂಟು 8 2 1 2 6 8 6 48 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12 ಪೆನ್ ಮತ್ತು 7 ಪೆನ್ಸಿಲ್ಗಳ ಬೆಲೆ 285 ರೂಪಾಯಿ ಆಗೈತಿ. ಒಂದು ಪೆನ್ನಿನ ಬೆಲೆ 6 ರೂಪಾಯಿರಷ್ಟು ಕಡಿಮೆಯಾಗಿ ಮತ್ತು ಪೆನ್ಸಿಲಿನ ಬೆಲೆ 5ರಷ್ಟು ಕಡಿಮೆ ಹೆಚ್ಚಾದ್ರೆ 11 ಪೆನ್ನುಗಳು ಮತ್ತು 3 ಪೆನ್ಸಿಲ್ಗಳ ಬೆಲೆ 118 ರೂಪಾಯಿ ಆಗುತ್ತೆ. ಹಾಗಾದ್ರೆ 2 ಪೆನ್ನುಗಳು ಮತ್ತು 2 ಪೆನ್ಸಿಲ್ ಮೂಲ ಬೆಲೆ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ, ಇದನ್ನ ಆನ್ಸರ್ನ ಕಮೆಂಟ್ ಮಾಡ್ರಿ. ತಿಂಗಳಿಗೆ 4% ಬಡ್ಡಿ ದರದಲ್ಲಿ 9 ತಿಂಗಳಿಗೆ 1200 ರೂಪಾಯಿ ಮೇಲಿನ ಸರಳ ಬಡ್ಡಿ ಕಂಡಿಡಿ ಅಂತ ಕೇಳ್ಯಾರ. ಸಿಂಪಲ್ ಇಂಟ್ರೆಸ್ಟ್ ಈಜ್ ಕೊಟ್ಟು 4 ಇಂಟು 9 ಇಂಟು 12 1200 ರೂಪಾಯಿ 100 2 0 ಕ್ಯಾನ್ಸಲ್ ಆಗುತ್ತೆ. 4 36 36 12 ಎಷ್ಟಾಗುತ್ತೆ? 432 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿತಿನ್ 1 ಡಜನ್ ಪೆನ್ಸಿಲ್ಗಳನ್ನು 180 ರೂಪಾಯಿ ದರದಲ್ಲಿ ಖರೀದಿಸಿದನು. ಅವುಗಳನ್ನು ತಲಾ 17 ರೂಪಾಯಿ ಅಂತ ಮಾರಾಟ ಮಾಡಿದನು. ಹಾಗಾದ್ರೆ ಅವನು ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಒಂದರದ್ದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ? 180 ರೂಪಾಯಿ 12 ಮಾಡಿದ್ರೆ 15 ರೂಪಾಯಿ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದೈತಿ ಇಲ್ಲಿ? 17 ರೂಪಾಯಿ ಬಂದೈತಿ. ಇಲ್ಲಿ ಎಷ್ಟು ಪ್ರಾಫಿಟ್ ಆಯ್ತು? 2 ಪ್ರಾಫಿಟ್ ಆಯ್ತು. 2 ರೂಪಾಯಿ 15 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ? 13.33% ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಸಂಖ್ಯೆಗಳ ಮೊತ್ತ 655 ಆಗೈತಿ. ಮೊದಲ 2 ಸಂಖ್ಯೆಗಳ ಸರಾಸರಿ 80 ಮತ್ತು ಮೂರನೇ ಸಂಖ್ಯೆ 180 ಆಗೈತೆ ಅಂತ ಕೊಟ್ರೆ. ನೋಡಿ, 2 ಸಂಖ್ಯೆಗಳ ಸರಾಸರಿ ಎಷ್ಟಾಗತ್ತೆ? ಇದು 160 ಆಗುತ್ತೆ. ಮೂರನೇ ಸಂಖ್ಯೆ ಥರ್ಡ್ ಸಂಖ್ಯೆ ಎಷ್ಟು ಕೊಟ್ಟ? 109 ಆಗೈತಿ. ಹಾಗಾದ್ರೆ ಉಳಿದ 2 ಸಂಖ್ಯೆಗಳ ಸರಾಸರಿ ಕಂಡಿಡಿ ಅಂತ ಕೇಳಿದ್ರೆ ಇವು ಎರಡರದ್ದು 3 ಸಂಖ್ಯೆಗಳ ಟೋಟಲ್ ಸಮ್ ಎಷ್ಟಾಗುತ್ತೆ? 269 ಆಗುತ್ತೆ. 655ರಾಗ 269 ಹೋದ್ರೆ ಉಳಿದಷ್ಟು 386 ಆಗುತ್ತೆ. ಈ 2 ಸಂಖ್ಯೆಗಳ ಸರಾಸರಿ ಎಷ್ಟಾಗತ್ತೆ ಇಲ್ಲಿ? 386 ರೂಪಾಯಿ 2 ಮಾಡಿದ್ರೆ 193 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಈ ಪ್ರಶ್ನೆ ನಿಮ್ಮ ಉತ್ತರನ ಕಮೆಂಟ್ ಮಾಡ್ರಿ. ಒಂದು ಪಟ್ಟಣದ ಪ್ರಸ್ತುತ ಜನಸಂಖ್ಯೆಯು 14,680 ಆಗೈತಿ. ಇದು ಮುಂದಿನ 2 ವರ್ಷಗಳ ಕ್ರಮ 25% ಮತ್ತು 70% ಹೆಚ್ಚಾಗುತ್ತೆ. ಆದರೆ 3ನೇ ವರ್ಷದಲ್ಲಿ 20% ಕಡಿಮೆ ಆಗುತ್ತೆ. ಹಾಗಾದ್ರೆ 3ನೇ ವರ್ಷದ ಕೊನೆಯಲ್ಲಿ ಆ ಪಟ್ಟಣದ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಮೊದಲಕ್ಕೆ ಎಷ್ಟೈತ್ರಿ? ಇಲ್ಲಿ 14,680 ಐತಿ. 25% ಫ್ರಾಕ್ಷನ್ ಏನಾಗುತ್ತೆ? 1/4 ಆಗುತ್ತೆ. ಹೆಚ್ಚಾಗುತ್ತೆ ಅಂದ್ರೆ 5/4 ಆಗುತ್ತೆ. 70% ಜಾಸ್ತಿ ಆಗೈತೆ 177 ರೂಪಾಯಿ 100 ಆಯ್ತು. ಆಮೇಲೆ 20% ಕಡಿಮೆ ಆಗೈತೆ. 20% ಫ್ರಾಕ್ಷನ್ ಏನಾಗುತ್ತೆ? 1/5 ಐತಿ. ಕಡಿಮೆ ಆಗೈತೆ 4/5 ಆಗುತ್ತೆ. ಇವೆರಡು ಸಂಖ್ಯೆ ಕ್ಯಾನ್ಸಲ್ ಆಗುತ್ತೆ. 2 0 ಕ್ಯಾನ್ಸಲ್ ಆಗುತ್ತೆ. 1468 ಇಂಟು 17 ಮಾಡಿದ್ರೆ ಎಷ್ಟಾಗುತ್ತೆ? 24,956 ಪಟ್ಟಣ ಜನಸಂಖ್ಯೆ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.